ಇರಾನ್ನಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಲೀಡ್ ಮಾಡೋದಕ್ಕೆ ಸದ್ದಾಮ್ ಹುಸೇನು ಖುದ್ದಾಗಿ ಒಬ್ಬ ಇಂಡಿಯನ್ ಸೈಂಟಿಸ್ಟ್ಗೆ ಬ್ಲ್ಯಾಂಕ್ ಚೆಕ್ಕನ್ನು ಆಫರ್ ಮಾಡಿದ್ನಂತೆ. ಅಂದಾಗೆ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತೂ ಅಲ್ಲ. ಹಾಗಾದರೆ ಸದ್ದಾಮ್ ಆಫರ್ ಮಾಡಿದ್ದು ಯಾರಿಗೆ? ಆ ವ್ಯಕ್ತಿ ನಮ್ಮ ಕರುನಾಡಿನ ಒಬ್ಬ ಕನ್ನಡಿಗ. ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದಂತಹ ಆ ಹುಡುಗನಿಗೆ ಸೈನ್ಸ್ಗಿಂತ ಮ್ಯೂಸಿಕ್ ಅಂದರೆ ತುಂಬ ಪ್ರಾಣ. 1949ರಲ್ಲಿ ಲಂಡನ್ ಕಿಂಗ್ಸ್ ಕಾಲೇಜ್ಗೆ ಹೋದಂತಹ ಇವರು ಒಂದೇ ವರ್ಷದಲ್ಲಿ 2 ದೊಡ್ಡ ಸಾಧನೆಗಳನ್ನು ಮಾಡ್ತಾರೆ. ಒಂದು ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ PhD, ಇನ್ನೊಂದು ರಾಯಲ್ ಸ್ಕೂಲ್ ಆಫ್ ಮ್ಯೂಸಿಕ್ನಿಂದ ಪ್ರೊಫೆಷನಲ್ ಪಿಯಾನೋ ಡಿಪ್ಲೊಮೊ. ಇಲ್ಲಿ ಇವ್ರಿಗೆ ಫಾದರ್ ಆಫ್ ದ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಡಾಕ್ಟರ್ ಹೋಮಿ ಬಾಬಾ ಅವರು ಪರಿಚಯ ಆಗ್ತಾರೆ. ಇಬ್ರಿಗೂ ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರೋದ್ರಿಂದ ಬಾಬಾ ಅವರು ಇವರನ್ನು ಮುಂಬೈನ ರಿಸರ್ಚ್ ಸೆಂಟರ್ಗೆ ಕರೆಸ್ಕೋತಾರೆ. 1966ರಲ್ಲಿ ಒಂದು ವಿಮಾನ ಅಪಘಾತದಲ್ಲಿ ಹೋಮಿ ಬಾಬಾ ಅವರು ತೀರ್ಕೊಳ್ತಾರೆ. ಅವ್ರು ತೀರ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀಸನ್ಗಳಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಹೋಮಿ ಬಾಬಾ ತೀರ್ಕೊಂಡಾಗ ಭಾರತದ ನ್ಯೂಕ್ಲಿಯರ್ ಕನಸನ್ನು ನನಸು ಮಾಡೋ ಜವಾಬ್ದಾರಿ ಡೈರೆಕ್ಟಾಗಿ ಈ ಕನ್ನಡಿಗನ ಹೆಗಲು ಸೇರುತ್ತೆ. ಸೆಪ್ಟೆಂಬರ್ 1972ರಲ್ಲಿ ಆಗಿನ ಪ್ರಧಾನಮಂತ್ರಿಯಾದಂತಹ ಇಂದಿರಾ ಗಾಂಧಿಯವರು ಭಾರತಕ್ಕೆ ತನ್ನದೇ ಆದ ಆಟಮ್ ಬಾಂಬ್ ಬೇಕು ಅಂತ ಒಂದು ಸೀಕ್ರೆಟ್ ಆರ್ಡರ್ ಪಾಸ್ ಮಾಡ್ತಾರೆ. ಕೇವಲ 75 ಜನ ಸೈಂಟಿಸ್ಟ್ಗಳು ಮಾತ್ರ ಆರ್ಮಿ ಆಫೀಸರ್ಸ್ನ ಥರ ವೇಷ ಹಾಕ್ಕೊಂಡು ರಾಜಸ್ಥಾನದ ಪೋಖ್ರಾನ್ಗೆ ಹೋಗ್ತಾರೆ. ಆ ಇಡೀ ಟೀಮ್ಗೆ ಲೀಡರ್ ಆಗಿದ್ದು ಇದೇ ನಮ್ಮ ಕನ್ನಡಿಗ. 18 ಮೇ 1974 ಬುದ್ಧ ಪೂರ್ಣಿಮೆ ದಿನ ಪೋಖ್ರಾನ್ ಮರುಭೂಮಿನಲ್ಲಿ ಆ ದೊಡ್ಡ ಬ್ಲಾಸ್ಟ್ ಆಗೇ ಬಿಡ್ತು. ಭಾರತ ಪ್ರಪಂಚದ 6ನೇ ನ್ಯೂಕ್ಲಿಯರ್ ಪವರ್ ಆಗಿ ಹೊರಹೊಮ್ಮಿತು. ಆಗ ಇಡೀ ಪ್ರಪಂಚದ ಕಣ್ಣು ಈ ಸೈಂಟಿಸ್ಟ್ ಮೇಲೆ ಬಿತ್ತು. ಅವರಲ್ಲಿ ಮೊದಲು ಬಂದವನೇ ಈ ಸದ್ದಾಮ್ ಹುಸೇನು. ಸದ್ದಾಮ್ ಇವರನ್ನು ಬಾಗ್ದಾದಕ್ಕೆ ಕರೆಸ್ಕೊಂಡು ತನ್ನ ನ್ಯೂಕ್ಲಿಯರ್ ಪ್ಲಾಂಟನ್ನೆಲ್ಲ ತೋರಿಸ್ತಾನೆ. ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿ, ಯಾವುದೇ ಲಿಮಿಟೇಷನ್ ಇಲ್ಲ, ನೀವು ಹೇಳಿದ ನಂಬರು ನಾನು ಬರೆದುಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ಆದರೆ ನಮ್ಮ ಹೆಮ್ಮೆಯ ಸೈಂಟಿಸ್ಟ್ ಕೊಟ್ಟ ಉತ್ತರ ಒಂದೇ, ನೋ. ಏನು ಗುರು ಇಷ್ಟೆಲ್ಲ ಹೇಳಿದೆ, ಅವ್ರು ಯಾರು ಅಂತಲೇ ಪರಿಚಯ ಮಾಡಿಕೊಡ್ಲಿಲ್ವಲ್ಲ ಅಂತೀರಾ? ಬನ್ನಿ ಹೇಳ್ತೀನಿ. ಇವರು ಡಾಕ್ಟರ್ ರಾಜಾರಾಮಣ್ಣ. ಸರ್ಕಾರ ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲವನ್ನ ಕೊಟ್ಟು ಗೌರವಿಸ್ತು. ಪ್ರತಿಯೊಬ್ಬರಿಗೂ ಅಬ್ದುಲ್ ಕಲಾಂ ಸರ್ ಬಗ್ಗೆ ಗೊತ್ತಿದೆ, ಅದು ತುಂಬಾ ಒಳ್ಳೆಯದು. ಆದರೆ ಭಾರತದ ಮೊದಲ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ಲೀಡ್ ಮಾಡಿದಂತಹ ಈ ಕನ್ನಡಿಗನ ಬಗ್ಗೆ ನಾವು ಯಾಕೆ ಮರೆತುಬಿಟ್ವಿ? ಈ ಮಹಾನ್ ಸಾಧಕನ ಹೆಮ್ಮೆಯ ಇತಿಹಾಸ ಎಲ್ರಿಗೂ ತಿಳಿಲಿ. ಈಗಲೇ ವಿಡಿಯೋನ ಶೇರ್ ಮಾಡಿ. ನಮ್ಮ ನೆಲದಲ್ಲಿ ಹುಟ್ಟಿದಂತಹ ಇಂತಹ ಸಾಧಕರನ್ನು ನಿಮಗೆ ಪರಿಚಯಿಸೋದು ನನ್ನ ಕೆಲಸ. ಡಾಕ್ಟರ್ ರಾಜಾರಾಮಣ್ಣ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.